ಇಸ್ರೇಲ್ನಲ್ಲಿ ಸೈನಿಕರ ತೀವ್ರ ಬರ, ನಿರಾಶ್ರಿತರನ್ನೇ ರಿಕ್ರೂಟ್ಮೆಂಟ್. ಹೌದು, ಒಂದೆಡೆ ಇರಾನ್, ಹೆಜ್ಬುಲ್ಲಾ, ಮಹಾಸ್, ಸಿರಿಯಾ, ಹೌತಿ ಬಂಡುಕೋರರು ಹೀಗೆ ಏಕಕಾಲಕ್ಕೆ ಹಲವು ವೈರಿಗಳ ಜೊತೆ ಹೋರಾಡ್ತಿರೋ ಇಸ್ರೇಲ್ಗೆ ಸೈನಿಕರ ತೀವ್ರ ಕೊರತೆ ಕಾಡುತ್ತಿದೆ. ಸೈನಿಕರ ಕೊರತೆ ಎಷ್ಟು ಬಾಧಿಸುತ್ತಿದೆ ಎಂದ್ರೆ ಇಸ್ರೇಲ್ ಬೇರೆ ದೇಶಗಳ ನಿರಾಶ್ರಿತರು, ವಲಸಿಗರ ರಿಕ್ರೂಟ್ಮೆಂಟ್ಗೂ ನಿರ್ಧರಿಸಿದೆ. ಇಂಥದ್ದೊಂದು ವರದಿ ಹೊರಜಗತ್ತಿಗೆ ತಿಳಿಯುತ್ತಿದ್ದಂತೆ ಎಲ್ಲರೂ ಈ ಪ್ರಶ್ನೆ ಕೇಳುತ್ತಿದ್ದಾರೆ. ಪ್ರಶ್ನೆ 1. ಒಟ್ಟಾರೆಯಾಗಿ ನೆತನ್ಯಾಹು ಯುದ್ಧ ನೀತಿ ವಿಫಲವಾಗ್ತಿದೆಯಾ? ವರ್ಷ ಕಾಲ ಗಾಜಾದಲ್ಲಿ ನಡೆಯುತ್ತಿರೋ ಯುದ್ಧದಲ್ಲಿ ಇಸ್ರೇಲ್ಗೆ ಸೋಲಿನ ಭೀತಿ ಕಾಡುತ್ತಿದೆಯಾ? ಪ್ರಶ್ನೆ 2. ಹೆಜ್ಬುಲ್ಲಾದ ಅಟ್ಯಾಕ್ಗಳಿಂದ ಇಸ್ರೇಲ್ ಸೋತು ಸುಣ್ಣವಾಗಿದೆಯಾ? ಪ್ರಶ್ನೆ 3. ಇಸ್ರೇಲ್ನಲ್ಲಿ ವಲಸಿಗರು, ನಿರಾಶ್ರಿತರು, ಯುದ್ಧ ಕೈದಿಗಳನ್ನ ಸೇನೆಗೆ ಸೇರ್ಪಡೆಗೊಳಿಸುತ್ತಿದ್ದಾರೆಂದ್ರೆ ಅಲ್ಲಿ ಜನರ ಸಂಖ್ಯೆ ಅಷ್ಟೊಂದು ಕಡಿಮೆಯಾಗಿದೆಯಾ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೂ ಮುನ್ನ ನೆತನ್ಯಾಹು ವಾರ್ ಪಾಲಿಸಿಗಳು, ರಣತಂತ್ರಗಳು ಫೇಲ್ ಆಗಿದೆಯಾ ಎಂದು ನೋಡೋಣ. ಇಲ್ಲವಾದ್ರೆ ಇಸ್ರೇಲ್ಗೆ ಇಷ್ಟೊಂದು ಸೈನಿಕರ ಬರ ಕಾಡುತ್ತಿರೋದಾದ್ರೂ ಯಾಕೆ? ನೆತನ್ಯಾಹು ಅವರ ಸೇನಾಪಡೆ ದಿನೇ ದಿನೇ ಖಾಲಿ ಆಗ್ತಿದ್ಯಾ? ಯಾಕೆ ಇಸ್ರೇಲ್ನ ಸೇನಾಪಡೆ ಇಷ್ಟೊಂದು ಬಲಹೀನವಾಗುತ್ತಿದೆ? ಯಾಕೆ ಅಲ್ಲಿ ಯುದ್ಧಕ್ಕೆ ಹಿಂಜರಿಯುತ್ತಿದ್ದಾರೆ? ಅಕ್ಟೋಬರ್ 7, 2023 ಇದೇ ದಿನಾಂಕದಂದು ಗಾಜಾದಲ್ಲಿ ಹಮಾಸ್ನ ಮುಗಿಸುವ ಘೋಷಣೆಯನ್ನ ನೆತನ್ಯಾಹು ಮಾಡಿದ್ರು. ಹಮಾಸ್ ಬದುಕಿರುವವರೆಗೂ ನಾವು ಅವರನ್ನ ಸುಮ್ಮನೆ ಬಿಡಲ್ಲ ಎಂದು ಗುಡುಗಿದ್ರು. ಆ ಮಾತು ಕೇಳಿ 1 ವರ್ಷಕ್ಕೂ ಹೆಚ್ಚು ಸಮಯ ಆಯಿತು. ಮುಂದೆ ಇದೇ ಯುದ್ಧದಲ್ಲಿ ಇಸ್ರೇಲ್ ಸೇನೆ ಭಾರೀ ಆಘಾತವನ್ನೇ ಅನುಭವಿಸುತ್ತಿದೆ. ಗಾಜಾದಲ್ಲಿ ಭಾರೀ ಸಂಘರ್ಷದ ಬಳಿಕವೂ ಹಮಾಸನ್ನ ಮೂಲೋತ್ಪಾಟನೆ ಮಾಡಲಾಗಿಲ್ಲ. ಆದರೂ ಈಗ ಇಸ್ರೇಲ್ ಸೇನೆಗೆ ಸೈನಿಕರ ತೀವ್ರ ಕೊರತೆ ಕಾಡುತ್ತಿದೆ. ವರದಿಯ ಪ್ರಕಾರ ಸೈನಿಕರ ಕೊರತೆಯನ್ನ ನೀಗಿಸೋದಕ್ಕೆ ಇಸ್ರೇಲ್ ಸೇನೆ ವಲಸಿಗರು, ನಿರಾಶ್ರಿತರು, ಯುದ್ಧ ಕೈದಿಗಳನ್ನ ಭರ್ತಿ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದಿದೆ. ಗಾಜಾ ಯುದ್ಧದಲ್ಲಿ ಹೋರಾಡುತ್ತಲೇ ಇಸ್ರೇಲಿ ಸೈನಿಕರು ಬಸವಳಿದು ಹೋಗಿದ್ದಾರೆ. ಅರಬ್ ಮೀಡಿಯಾದ ವರದಿಗಳ ಪ್ರಕಾರ ಹಲವು ಇಸ್ರೇಲಿ ಸೈನಿಕರು ಯುದ್ಧರಂಗದಿಂದ ಓಡಿ ಹೋಗ್ತಿದ್ದಾರೆ. ಇನ್ನೊಂದೆಡೆ ರಣರಂಗದಲ್ಲಿ ಕಾದಾಡಲು ಇಸ್ರೇಲ್ನ ರಿಸರ್ವ್ ಸೇನಾಪಡೆಯು ನಿರಾಕರಿಸುತ್ತಿದೆ. ಹಾಗಾಗಿ ವಿದೇಶಿಗರನ್ನೂ ಕೂಡ ಸೇನೆಗೆ ಭರ್ತಿ ಮಾಡಲು ಪ್ರಯತ್ನಿಸಲಾಗ್ತಿದೆ. ಇದಕ್ಕಾಗಿ ಇಸ್ರೇಲ್ ಹಲವು ಆಮಿಷಗಳನ್ನು ಒಡ್ಡುತ್ತಿದೆ. ಅಕ್ಟೋಬರ್ 7ರ ಬಳಿಕ ಈವರೆಗೆ ಇಸ್ರೇಲ್ನ 12,000 ಸೈನಿಕರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿವೆ. 783 ಸೈನಿಕರು ಸಾವಿಗೀಡಾಗಿದ್ದು ಈ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಿರುವ ಸಾಧ್ಯತೆ ಇದೆ. 140 ಸೈನಿಕರ ಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ. ಬಂದೂಕು ಹಿಡಿಯಿರಿ, ಪೌರತ್ವ ಪಡೆಯಿರಿ. ವಿದೇಶಿ ಮಾಧ್ಯಮಗಳ ಪ್ರಕಾರ ಇಸ್ರೇಲ್ ಸೇನೆಯಲ್ಲಿ ವಲಸಿಗರ ನೇಮಕಕ್ಕಾಗಿ ಹಲವು ಬಗೆಯ ಆಮಿಷಗಳನ್ನು ಕೂಡ ಒಡ್ಡಲಾಗ್ತಿದೆ.